ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬದ್ನಿಕಾಯಿ ಭರ್ತಾ ಮಾಡ್ಬೇಕಂತ ಅಂದ್ಕೊಂಡೀನಿ. ಈ ಥರ ಜವಾರಿ ಬದ್ನಿಕಾಯಿ ಎಣ್ಣೆ ಹಚ್ಚಿಬಿಟ್ಟು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಸುಟ್ಟು ಬಿಡ್ಬೇಕು. ಇದನ್ನು ಈ ಥರ ಸುಟ್ಕೋಬೇಕು. ಸುಟ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದರ ಸೊಪ್ಪು ಎಲ್ಲ ತೆಗೆದುಬಿಟ್ಟು ನಾವು ಇದನ್ನು ಮಾಡಬೇಕು. ಇದ್ರ ಸೊಪ್ಪಿ ತೆಗೆದುಬಿಟ್ಟು ಎಲ್ಲ ಇದ್ರೊಳಗೆ ಚಮಚಲ್ಲೇ ಇದು ಮಾಡಬೇಕು. ಆಮೇಲೆ ಇದಕ್ಕೆ ಖಾರಕ್ಕೆ ಬೇಕಂದ್ರೆ ಒಂದು 4 ಮೆಣಸಿನ್ಕಾಯಿನೂ ಹಿಂಗೆ ಸುಟ್ಟಿಟ್ಕೊಂಡಿನಿ ಎಣ್ಣೆ ಹಚ್ಚಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಅರ್ಧ ಎಣ್ಣೆ ಒಳಗೆ ತಾಳ್ಸಿಟ್ಟೀನಿ, ಅರ್ಧ ಹಸಿ ಇಟ್ಟೀನಿ. ಆಮೇಲೆ ಸ್ವಲ್ಪ ಶೇಂಗಾದ ಪುಡಿ, ಆಮೇಲೆ ಸ್ವಲ್ಪ ಮೊಸರು, ಅಥವಾ ನೀವೇನು ಮಾಡೋದು ಮಜ್ಜಿಗೆ ಕೂಡ ಹಾಕೋಬೋದು. ಮಜ್ಜಿಗೆ ಅಂದ್ರೆ ನೀರು ಹಾಕಲ್ಲ, ಸ್ವಲ್ಪ ಅದನ್ನೇ ಕಟ್ಟದ್ಬಿಡೋದು. ಮಜ್ಜಿಗೆ ಮೊಸರೇ ಕಟ್ಟದ್ಬಿಟ್ಟು ಇದು ಮಾಡೋದು. ಇವಾಗ ನಾನು ಇದ್ರ ಸೊಪ್ಪಿ ಎಲ್ಲ ತೆಗೆದುಬಿಟ್ಟು ತೋರಿಸ್ತೀನಿ ನೋಡ್ರಿ. ಎಷ್ಟು ಚೆಂದಾಗ್ಯದ. ಎಣ್ಣೆ ಒಳಗೆ ಬೆಂದ್ಬಿಟ್ಟಿರ್ತದ, ಉರಿ ಮೇಲೆ ಕೆಂಡದ ಮೇಲೆ ಬೆಂದಿರ್ತದೆ. ಇದಕ್ಕೆ ಹಾಕ್ತೀನಿ ಇವಾಗ. ಸೊಪ್ಪು ಎಲ್ಲ ತೆಗೆದುಬಿಟ್ಟು ಬರೀ ಒಳಗಿಂದಷ್ಟೇ ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಬೇಕಂದ್ರೆ ಹಿಂಗೆ ಇದನ್ನು ಕಿವುಚ್ಕೊಂಡ್ಬಿಡ್ಬೇಕು. ಇದನ್ನು ನಿಮಗೆ ಮೆಣಸಿನ್ಕಾಯಿ ಬೇಡ ಅಂತಂದರೆ ಬಿಡ್ಬೋದು. ಆಮೇಲೆ ಇದು ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ, ಆಮೇಲೆ ಅರ್ಧ ಬೇಯಿಸಿದ ಉಳ್ಳಾಗಡ್ಡಿ ಎಲ್ಲ ಸೇರಿಸ್ಬಿಟ್ಟು ಕಲಸಿ. ಆಮೇಲೆ ಇದಕ್ಕೆ ಶೇಂಗಾದ ಪುಡಿ, ಸಪ್ಪನ ಶೇಂಗಾದ ಪುಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಆಯ್ತಿದ್ದು. ಇದಕ್ಕೆ ಮೊಸರು ಹಾಕಿಬಿಡ್ಬೋದು. ಗಟ್ಟೆನ ಮೊಸರು ಹಾಕ್ಬೋದು, ಅಥವಾ ನಾವು ಇದನ್ನು ಮಾಡ್ಕೋಬೋದು, ಮಜ್ಜಿಗೆ ಕೂಡ ಮಾಡ್ಕೋಬೋದು. ಇದೇ ಮೊಸರೇ ಸ್ವಲ್ಪ ಮಾಡ್ಕೊಂಡು ಹಾಕ್ಕೋಬೋದು. ಇದು ಜವಾರಿ ಬದನೆಕಾಯಿ ಇರ್ತದೆ, ಭಾರಿ ಟೇಸ್ಟ್ ಇರ್ತದೆ. ಇದು ಮಸ್ತ್ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಅವ್ರೆಕಾಯಿ ಪಲ್ಯ ಮಾಡೀನಿ. ನೋಡಿ, ಈ ಥರ ಬದ್ನಿಕಾಯಿ ಭರ್ತಾ ರೆಡಿ. ಇದಕ್ಕೆ ಬೇಕಂದ್ರೆ ನಾವು ಒಗ್ಗರಣೆನೂ ಮಾಡ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು ಇಷ್ಟೇ. ಆಮೇಲೆ ಇದಕ್ಕೆ ಸಜ್ಜಿ ಬಕ್ರಿ, ನೋಡ್ರಿ ಈ ಥರ. ಇದಕ್ಕೆ ಟೊಮೆಟೊ, ಗಜ್ಜರಿ, ಮೂಲಂಗಿ, ಸೌತೆಕಾಯಿ, ಆಮೇಲೆ ಮೂಲಂಗಿ ತಪ್ಪಲ, ಆಮೇಲೆ ಹಸಿ ಉಳ್ಳಾಗಡ್ಡಿ ತಪ್ಪಲ, ಭರ್ತ, ಅವ್ರೆಕಾಯಿ ಪಲ್ಯ, ಆಮೇಲೆ ಸಜ್ಜಿ ಭಾಕ್ರಿ. ಪಕ್ಕ ಜವಾರಿ ಊಟ ಇದು ಆದ್ರೆ ಭಾಳ ಚೆಂದ ಆಗುತ್ತೆ. ಊಟ ಭಾರಿ ರುಚಿ ಇರ್ತದೆ. ಈ ಥರ ನೀವು ಒಂದು ಸಲ ಬದ್ನಿಕಾಯಿ ಭರ್ತಾ ಮಾಡಿ ನೋಡ್ರಿ. ಇದನ್ನು ಭಾಳ ರುಚಿ ಇರ್ತದೆ. ಬದ್ನಿಕಾಯಿ ಭಾಳ ಟೇಸ್ಟ್ ಇರ್ತಾವೆ ನಮ್ಮ ಕಡೆ ಬದ್ನಿಕಾಯಿ, ಜವಾರಿ ಬದ್ನಿಕಾಯಿ. ಇದಕ್ಕೆ ಖಾರಕ್ಕೆ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋರಿ, ಅಥವಾ ಬೇಡ ಅಂತಂದರೆ ಬಿಡ್ಬೋದು ನೀವು. ಇದಕ್ಕೆ ಸಪ್ಪನ ಶೇಂಗಾದ ಪುಡಿ ಹಾಕಿದರೆ ಭಾಳ ಟೇಸ್ಟ್ ಇರುತ್ತೆ. ಈ ಥರ ನೀವು ಒಂದು ಸಲ ಮಾಡಿ ನೋಡಿರಿ. ನೋಡಿದರೆ ಬಾಯಾಗ ನೀರು ಬರ್ಬೇಕು, ಹಂಗಾಗ್ಯದ ಎಲ್ಲ
ತಾಟಿಗೆ ಈ ಥರ ಹಾಕ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ.